ಪಹಲ್ಗಾಮ್ ದಾಳಿ ನಂತರ ದೇಶದಲ್ಲಿ ಆತಂಕವಿದೆ. ಇದೊಂದು ಸಂಕಷ್ಟದ ಸಮಯ. ಈ ಹೊತ್ತಿನಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಲ್ಲಿ ದಾಳಿ ನಡೆಯಿತೋ ಅದೇ ಕಾಶ್ಮೀರಕ್ಕೆ ಹೋಗಿದ್ದರು. ದಾಳಿಯ ಸಂತ್ರಸ್ತರನ್ನ ಭೇಟಿಯಾದರು. ನಡುರಾತ್ರಿ ರಾಹುಲ್ ಗಾಂಧಿ ಕೈಯಲ್ಲಿ ಪಂಜು ಹಿಡಿದು ಬೀದಿಗಿಳಿದಿದ್ದರು. ಹಾಗಾದ್ರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಎಲ್ಲಿದ್ದಾರೆ? ವಿರೋಧ ಪಕ್ಷದ ನಾಯಕ ಸಂಸತ್ತಿನೊಳಗೆ ಸರ್ಕಾರವನ್ನ ಅದರ ತಪ್ಪುಗಳಿಗಾಗಿ ತರಾಟೆಗೆ ತೆಗೆದುಕೊಳ್ಳಲು ಮಾತ್ರವಲ್ಲ, ಅದನ್ನು ಮೀರಿದ ಹೊಣೆಗಾರಿಕೆಗಳನ್ನ ನಿಭಾಯಿಸಬೇಕಾಗುತ್ತದೆ ಎಂಬುದನ್ನ ರಾಹುಲ್ ತೋರಿಸಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ವಿರೋಧ ಪಕ್ಷದ ರಾಜಕೀಯವೇ ಬಹುತೇಕ ಕಣ್ಮರೆಯಾಗುವಂತೆ ಮಾಡಲಾಗಿತ್ತು. 10 ವರ್ಷಗಳ ನಂತರ ವಿರೋಧ ಪಕ್ಷ ನಾಯಕನ ಸ್ಥಾನಕ್ಕೆ ರಾಹುಲ್ ಬಂದಿದ್ದಾರೆ ಮತ್ತು ಈ ಕಷ್ಟದ ಸಮಯದಲ್ಲಿ ರಾಹುಲ್ ಗಾಂಧಿ ಈ ಹುದ್ದೆಯ ಘನತೆಯನ್ನ ಕಾಪಾಡಿಕೊಳ್ಳುತ್ತಿದ್ದಾರೆ. ದಾಳಿ ಬಳಿಕ ರಾಹುಲ್ ಗಾಂಧಿ ಸಕ್ರಿಯರಾಗಿರುವ ರೀತಿ ಪ್ರಧಾನಿಗೂ ಜನರು ಕೆಲವು ಪ್ರಶ್ನೆಗಳನ್ನು ಕೇಳುವಂತೆ ಮಾಡುತ್ತದೆ. ರಾಹುಲ್ ಗಾಂಧಿ ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿ ಸಂತ್ರಸ್ತ ಕುಟುಂಬಗಳನ್ನ ಭೇಟಿಯಾಗಿದ್ದಾರೆ. ದಾಳಿ ನಡೆದಾಗ ಅಲ್ಲೇ ಇದ್ದ ಕುಟುಂಬವೊಂದರ ವ್ಯಕ್ತಿ ಹೃದಯಾಘಾತಕ್ಕೊಳಗಾಗಿದ್ದರು. ಅವರೀಗ ಚೇತರಿಸಿಕೊಳ್ಳುತ್ತಿದ್ದಾರೆ. ಅವರನ್ನು ರಾಹುಲ್ ಕಂಡು ಮಾತನಾಡಿಸಿದ್ದಾರೆ. ಇದಲ್ಲದೆ ರಾಹುಲ್ ಗಾಂಧಿ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರನ್ನ ಸಹ ಭೇಟಿಯಾಗಿದ್ದಾರೆ. ಲೆಫ್ಟಿನೆಂಟ್ ಗವರ್ನರ್ ಅವರನ್ನು ರಾಹುಲ್ ಭೇಟಿಯಾಗಿದ್ದಾರೆ. ರಾಹುಲ್ ಗಾಂಧಿ ಸಂತ್ರಸ್ತ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಲ್ಲದೆ ನಾವು ಸರ್ಕಾರದೊಂದಿಗಿದ್ದೇವೆ ಎಂದು ಪದೇ ಪದೇ ಹೇಳಿದ್ದಾರೆ. ಸರ್ವಪಕ್ಷ ಸಭೆಯಲ್ಲೂ ಅವರು ಸರ್ಕಾರದ ಜೊತೆಗಿದ್ದೇವೆ ಎಂದು ಹೇಳಿದ್ದರು. ಸರ್ಕಾರ ಯಾವುದೇ ಕ್ರಮ ಕೈಗೊಂಡರೂ ನಾವು ಅವರೊಂದಿಗೆ ಇದ್ದೇವೆ ಎಂದಿದ್ದರು. ರಾಹುಲ್ ಗಾಂಧಿ ಹೇಳಿರುವ ಮತ್ತೊಂದು ಮಹತ್ವದ ವಿಚಾರವೆಂದರೆ ದೇಶಾದ್ಯಂತ ಕಾಶ್ಮೀರಿಗಳಲ್ಲಿ ಅಸುರಕ್ಷಿತ ಭಾವನೆ ಮೂಡಿಸಲಾಗುತ್ತಿದೆ, ಅವರನ್ನು ಗುರಿಯಾಗಿಸಲಾಗುತ್ತಿದೆ. ಇದು ಸಂಭವಿಸಬಾರದು ಎಂಬುದು. ಇದು ಬಹಳ ಮುಖ್ಯವಾದ ವಿಷಯ. ಏಕೆಂದರೆ ಪಾಕಿಸ್ತಾನ ಕೂಡ ಕಾಶ್ಮೀರಿಗಳಲ್ಲಿ ಅಸುರಕ್ಷಿತ ಭಾವನೆ ಉಂಟಾಗುವುದನ್ನು ಬಯಸುತ್ತದೆ. ಭಾರತದೊಳಗೂ ಕಾಶ್ಮೀರಿಗಳನ್ನ ಹಾಗೆಯೇ ನಡೆಸಿಕೊಂಡ್ರೆ ಅದು ಪಾಕಿಸ್ತಾನಕ್ಕೆ ಅನುಕೂಲಕರವಾಗಲಿದೆ. ಕಾಶ್ಮೀರಿಗಳ ಬಗ್ಗೆ ಸೃಷ್ಟಿಯಾಗಿರುವ ಚಿತ್ರಣ ವಾಸ್ತವಕ್ಕಿಂತ ಎಷ್ಟು ಭಿನ್ನವಾಗಿದೆ ಎಂಬುದು ಆಲೋಚಿಸಬೇಕಾಗಿರುವ ವಿಚಾರ. ಕಾಶ್ಮೀರ ಮತ್ತು ಭಾರತದ ಇತರ ಭಾಗಗಳ ನಡುವೆ ಕಂದಕ ಸೃಷ್ಟಿಯಾಗಬಾರದು. ಆದರೆ ಈಗ ನಡೆಯುತ್ತಿರುವುದನ್ನು ನೋಡಿದರೆ ದೇಶಾದ್ಯಂತದ ಕಾಶ್ಮೀರಿ ವಿದ್ಯಾರ್ಥಿಗಳ ಮೇಲೆ ನಿರಂತರ ದಾಳಿಗಳು ನಡೆಯುತ್ತಿರುವುದರಿಂದ ಅವರು ಕಾಶ್ಮೀರಕ್ಕೆ ಹಿಂತಿರುಗುತ್ತಿದ್ದಾರೆ. ಇದು ಕಳವಳಕಾರಿ ಸಂಗತಿ. The idea behind what has happened is to divide society, is to make brother fight brother. And it is very important that every single Indian stands united, stands together so that we can defeat what the terrorists were trying to do. It's sad to see that some people are attacking my brothers and sisters from Kashmir and the rest of the country. And I think it's very important that all of us stand together, stand united and fight this nasty action that has been taken and defeat terrorism once and for all. ರಾಹುಲ್ ಗಾಂಧಿ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಕೂಡ ಇದರ ಬಗ್ಗೆ ಮಾತನಾಡುವುದು ಅಗತ್ಯವಿದೆ. ಆದರೆ ಇಲ್ಲಿಯವರೆಗೆ ಅವರಿಂದ ಯಾವುದೇ ಹೇಳಿಕೆ ಬಂದಿಲ್ಲ. ಕಾಶ್ಮೀರಿ ವಿದ್ಯಾರ್ಥಿಗಳಿಗೆ ಈ ರೀತಿಯ ಅಭದ್ರತೆಯ ವಾತಾವರಣ ಎದುರಾಗದಂತೆ ತಡೆಯಬೇಕಿದೆ. ಬಿಹಾರ ರ್ಯಾಲಿಗೆ ಹೋಗಿದ್ದ ಮೋದಿಯವರಿಗೆ, ಅಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದ ಮೋದಿಯವರಿಗೆ ಕಾಶ್ಮೀರ ವಿದ್ಯಾರ್ಥಿಗಳ ಸಂಕಷ್ಟದ ಬಗ್ಗೆ ಯಾಕೆ ಕಳವಳವಿಲ್ಲ? ಭಯೋತ್ಪಾದಕರನ್ನ ಬೆನ್ನಟ್ಟಿ ಹೋಗಿ ಹಿಡಿದು ಶಿಕ್ಷಿಸುತ್ತೇವೆ ಎನ್ನುವ ಮೋದಿಯ ಅಬ್ಬರದ ಹೇಳಿಕೆಯನ್ನೇ ಮೀಡಿಯಾಗಳು ತಿರುತಿರುಗಿ ಪ್ರಸಾರ ಮಾಡುತ್ತವೆ. ಆದರೆ ಮೋದಿ ಪಾಕಿಸ್ತಾನದ ಹೆಸರನ್ನು ಕೂಡ ಎತ್ತಲಿಲ್ಲ. ಈ ಅಬ್ಬರದ ಹೇಳಿಕೆಯ ನಂತರ ಮೋದಿ ಏನು ಕ್ರಮ ಕೈಗೊಳ್ಳುತ್ತಿದ್ದಾರೆ? ಕಳೆದ 2.5 ವರ್ಷಗಳಿಂದ ಮಣಿಪುರದ ಪರಿಸ್ಥಿತಿ ಹೇಗಿದೆ ಎಂಬುದು ಗೊತ್ತಿರುವ ವಿಚಾರ. RSS ಕೂಡ ಅದರ ಬಗ್ಗೆ ಹೇಳಿಕೆ ನೀಡಿತು. ಆದರೆ ಪ್ರಧಾನಿ ಮೋದಿ ಮಾತ್ರ ಮಣಿಪುರಕ್ಕೆ ಹೋಗಲಿಲ್ಲ. ಈಗ ಕಾಶ್ಮೀರಕ್ಕೆ ಕೂಡ ಅವರು ಹೋಗಿಲ್ಲ. ದೇಶದಲ್ಲಿ ದೊಡ್ಡ ಸಂಕಟ ಬಂದ ಕಡೆ ಪ್ರಧಾನಿ ಭೇಟಿ ಕೊಟ್ಟು ಧೈರ್ಯ ಹೇಳುವುದು ಸಹಜ. ಆದರೆ ಮೋದಿ ಮಾತ್ರ ಹಾಗೆ ಮಾಡೋದೇ ಇಲ್ಲ. ಯಾಕೆ? ಮಣಿಪುರಕ್ಕೂ ಹೋಗಿಲ್ಲ, ಈಗ ಕಾಶ್ಮೀರಕ್ಕೂ ಹೋಗುತ್ತಿಲ್ಲ. ಪ್ರಧಾನಿ ಕಾಶ್ಮೀರಕ್ಕೆ ಭೇಟಿ ನೀಡಿದ್ರೆ ಜನರಲ್ಲಿ ವಿಶ್ವಾಸ ಮರಳಿ ಬರುತ್ತೆ. ಆದರೆ ಮೋದಿ ಅದನ್ನ ಮಾಡ್ತಾ ಇಲ್ಲ. ಮೋದಿ ಕಾಶ್ಮೀರಿಗಳಲ್ಲಿ ವಿಶ್ವಾಸವನ್ನ ಮರಳಿ ಮೂಡಿಸುವ ಕೆಲಸ ಮಾಡುತ್ತಾರೆ ಎಂಬ ನಿರೀಕ್ಷೆ ಸಹಜ. ಕಾಶ್ಮೀರಿಗಳ ಬಗ್ಗೆ ಎಲ್ಲಾ ರೀತಿಯ ಅಗ್ಗದ ಮತ್ತು ಕೀಳು ದರ್ಜೆಯ ವಿಷಯಗಳನ್ನು ಹೇಳುತ್ತಿರುವ ಅನೇಕ ಟ್ರೋಲ್ಗಳು ಬಿಜೆಪಿ ಐಟಿ ಸೆಲ್ನಲ್ಲಿವೆ. ಶುಕ್ರವಾರ ರಾತ್ರಿ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ಮೊಂಬತ್ತಿ ಮೆರವಣಿಗೆ ನಡೆಸಿತು. ರಾಹುಲ್ ಗಾಂಧಿ ಕೈಯಲ್ಲಿ ಮೇಣದ ಬತ್ತಿ ಮತ್ತು ಪಂಜು ಹಿಡಿದು ಈ ಮೆರವಣಿಗೆಯನ್ನ ಮುನ್ನಡೆಸುತ್ತಿದ್ದರು. ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರವಲ್ಲದೆ ವಿವಿಧ ಸಮುದಾಯಗಳ ಜನರು ಕೂಡ ಈ ಮೊಂಬತ್ತಿ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟ ಮೊಂಬತ್ತಿ ಮೆರವಣಿಗೆ ನಡೆಸಿತು.
ನಾವು ಸರ್ಕಾರದ ಜೊತೆಗಿದ್ದೇವೆ ಎಂದು ತೇಜಸ್ವಿ ಯಾದವ್ ಕೂಡ ಹೇಳಿಕೆ ನೀಡಿದ್ರು. ತೆಲಂಗಾಣದಲ್ಲಿ ಅಪರೂಪದ ಘಟನೆ ನಡೆಯಿತು. ಅಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ನಡೆದ ಮೊಂಬತ್ತಿ ಮೆರವಣಿಗೆಯಲ್ಲಿ ಸಿಎಂ ರೇವಂತ್ ರೆಡ್ಡಿ ಅವರೊಂದಿಗೆ ವಿಪಕ್ಷ ನಾಯಕ ಓವೈಸಿ ಕೂಡ ಜೊತೆಯಾದರು. ಮೆರವಣಿಗೆಯಲ್ಲಿ ಇಬ್ಬರು ಒಟ್ಟಿಗೆ ಬಂದ್ರು ಮತ್ತು ಇಬ್ಬರು ತಾವು ಕೇಂದ್ರ ಸರ್ಕಾರದ ಜೊತೆಗಿದ್ದೇವೆ ಎಂದರು. ಹಿಮಾಚಲ ಪ್ರದೇಶದಲ್ಲೂ ಕಾಂಗ್ರೆಸ್ ಇದೇ ರೀತಿಯಲ್ಲಿ ದಾಳಿಯನ್ನ ಖಂಡಿಸಿತು. ಇಡೀ ವಿರೋಧ ಪಕ್ಷವೇ ಸರ್ಕಾರದ ಜೊತೆಗಿರುವಾಗ ಇದು ಒಂದು ಅವಕಾಶ. ದೇಶದ ಪ್ರತಿಯೊಬ್ಬ ನಾಗರಿಕನು ಸರ್ಕಾರದ ಜೊತೆಗಿದ್ದಾನೆ. ಇಡೀ ಕಾಶ್ಮೀರ ಕೇಂದ್ರ ಸರ್ಕಾರದೊಂದಿಗೆ ಇದೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿ ವಿರುದ್ಧ ನಿರಂತರ ಪ್ರತಿಭಟನೆಗಳು ನಡೆಯುತ್ತಿವೆ. ಕಾಶ್ಮೀರದ ವಿದ್ಯಾರ್ಥಿಗಳು, ವ್ಯಾಪಾರಿಗಳು, ಕಾಶ್ಮೀರದ ಮಹಿಳೆಯರು, ವೃದ್ಧರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅವರೆಲ್ಲರೂ ಬೀದಿಗಿಳಿದಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಈ ದ್ರೋಹವನ್ನ ನಾವು ಸಹಿಸೋದಿಲ್ಲ ಎನ್ನುತ್ತಿದ್ದಾರೆ. ಕಾಶ್ಮೀರದ ಹೆಸರಿನಲ್ಲಿ ನಡೆಯುವ ಈ ಭಯೋತ್ಪಾದನೆಯನ್ನ ನಾವು ಸಹಿಸಲ್ಲ ಎನ್ನುತ್ತಿದ್ದಾರೆ. ಸರ್ಕಾರ ಯಾವುದೇ ಕ್ರಮ ಕೈಗೊಂಡರೂ ಜೊತೆಗಿರುವುದಾಗಿ ಹೇಳುತ್ತಿದ್ದಾರೆ. ಕಾಶ್ಮೀರದ ಎಲ್ಲಾ ರಾಜಕೀಯ ಪಕ್ಷಗಳು ಸರ್ಕಾರದ ಜೊತೆ ಇವೆ. ಹಾಗಾದ್ರೆ ಸರ್ಕಾರ ಯಾವುದಕ್ಕಾಗಿ ಕಾಯುತ್ತಿದೆ ಮತ್ತು ಮೋದಿಯವರಿಗೆ ಆ ಸಂದೇಶವನ್ನ ನೀಡಲು ಏಕೆ ಸಾಧ್ಯವಾಗುತ್ತಿಲ್ಲ? ರಾಹುಲ್ ಗಾಂಧಿ ತಕ್ಷಣ ಪ್ರತಿಕ್ರಿಯಿಸಿ ಕಾಶ್ಮೀರಕ್ಕೆ ಹೋಗಿ ಸಭೆಗಳನ್ನು ನಡೆಸಲು ಸಾಧ್ಯವಾಗಿರುವಾಗ ಮೋದಿ ಕಾಶ್ಮೀರಕ್ಕೆ ಏಕೆ ಹೋಗಲು ಸಾಧ್ಯವಿಲ್ಲ? ಕಾಶ್ಮೀರಕ್ಕೆ ಹೋಗುವುದಿಲ್ಲ ಎಂದಾದರೆ ದೆಹಲಿಯಲ್ಲಿಯೇ ಕುಳಿತುಕೊಂಡಾದರೂ ಕಾಶ್ಮೀರಿಗಳಿಗೆ ದೊಡ್ಡ ಸಂದೇಶವನ್ನು ಏಕೆ ನೀಡಬಾರದು? ಮೋದಿ ಹಾಗೆ ಮಾಡುತ್ತಿಲ್ಲ. ಇನ್ನೂ ದೊಡ್ಡ ವ್ಯಂಗ್ಯವೆಂದರೆ ಅವರದೇ ಪಕ್ಷದ ನಾಯಕರು ಈ ದಾಳಿಗೆ ಮುಸ್ಲಿಮರನ್ನೇ ದೂಷಿಸಲು ನಿಂತು ಬಿಟ್ಟಿದ್ದಾರೆ ಅನ್ನೋದು. ದೇಶವೇ ಒಗ್ಗಟ್ಟಿನ ಮಾತನಾಡುತ್ತಿರುವಾಗಲೂ ಬಿಜೆಪಿಗೆ ಮಾತ್ರ ಒಡೆಯುವುದರ ಬಗ್ಗೆಯೇ ಚಿಂತೆ. ಅದೇ ಅಜೆಂಡಾ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.